ತಿಂಗಳಲ್ಲಿ 6 ಲಕ್ಷ ಆಗುತ್ತಾ ಬಂಗಾರದ ಬೆಲೆ? ಈ ವರ್ಷ 6 ಲಕ್ಷ ರೂಪಾಯಿಗೆ ಏರುತ್ತಾ ಚಿನ್ನದ ದರ? ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗುತ್ತೆ, ಕಮ್ಮಿ ಆಗುತ್ತೆ, ಅಂದ್ರೆ ಹಾವು ಏನಿಯ ಆಟ ನಡೀತಾ ಇದೆ ಇದರಲ್ಲಿ. ಇವತ್ತು ರೇಟ್ ಹೆಚ್ಚಾಗಿತ್ತು ಅಂದ್ರೆ ನಾಳೆ ಕಮ್ಮಿ ಆಗ್ಬೋದು, ನಾಳೆ ಕಮ್ಮಿ ಇತ್ತು ಅಂದ್ರೆ ಹೆಚ್ಚಾಗ್ಬೋದು, ಆ ರೀತಿಯಾಗಿ. ಇನ್ನು 6 ತಿಂಗಳಲ್ಲಿ 6 ಲಕ್ಷಕ್ಕೆ ಮುತ್ತಿಕ್ಕಲಿದೆ ಚಿನ್ನದ ಬೆಲೆ ಅಂತ ಹೇಳಲಾಗ್ತಾ ಇದೆ. ವರ್ಷಾಂತಕ್ಕೆ ಶೇಕಡ 40ರಷ್ಟು ಏರಿಕೆ, ಬಲು ದುಬಾರಿ ಆಗುತ್ತೆ ಚಿನ್ನ. ಜನಸಾಮಾನ್ಯರಿಗೆ ಮತ್ತೆ ಗಗನ ಕುಸುಮವಾಗಲಿದೆ ಚಿನ್ನ. ದಿನದಿಂದ ದಿನಕ್ಕೆ ಶರವೇಗದಲ್ಲಿ ಏರುತ್ತಿದೆ ಚಿನ್ನದ ಬೆಲೆ. ಫೆಬ್ರವರಿಯಲ್ಲಿ ಶೇಕಡ 20ರಷ್ಟು ಇಳಿಕೆ ಕಂಡಿದ್ದ ಚಿನ್ನದ ದರ ಇದೀಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕೆಲ ದಿನ ಕೆಳಕ್ಕಿಳಿದು ಮತ್ತೆ ಗಗನಕ್ಕೇರಲಿದೆ ಚಿನ್ನದ ದರ. ವರ್ಷಾಂತಕ್ಕೆ ಚಿನ್ನ 6 ಲಕ್ಷ ಗಡಿ ದಾಟಿದ್ರೂ ಅಚ್ಚರಿ ಇಲ್ವಂತೆ. ಹೌದಾ, ನಿಜವಾಗ್ಲೂ 6 ತಿಂಗಳಲ್ಲಿ 6 ಲಕ್ಷ ಬಂಗಾರದ ಬೆಲೆ ಆಗ್ಬಿಡುತ್ತಾ? ಯಾರ ಕೈಗೆ ಎಟಕೋ ಹಾಗೆ ಇಲ್ವಲ್ರಿ. ಮಿಡಲ್ ಕ್ಲಾಸ್ ಪೀಪಲ್ ಆಗಿರ್ಬೋದು, ಸಾಮಾನ್ಯ ವರ್ಗದ ಜನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಎಸ್ ನೋಡಿ, ಚಿನ್ನ ಈಗ ಸದ್ಯದ ಬೆಲೆ ಎಷ್ಟಿದೆ? 24 ಕ್ಯಾರೆಟ್ ಚಿನ್ನ. ಇದನ್ನ ಗಮನಿ, 140 ಅಂದ್ರೆ 1,40,000 ಏನೋ ಇದೆ. ಇದು ಇನ್ನೂ ಕಡಿಮೆ ಆಗಿ ಇಳಿಕೆಯನ್ನ ಕಂಡು ದಿಢೀರಂತ ಏರಿಕೆ ಆಗುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. 6 ಲಕ್ಷ ರೂಪಾಯಿ ಅಂದ್ರೆ 6 ಲಕ್ಷ ಅಂತ ಅಂದ್ರೆ ಏನು, 10 ಗ್ರಾಮ್ಗ ಏನ್ ಲೆಕ್ಕ ಇದು? ಚಿನ್ನ ಬೆಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಧ್ಯಮ ವರ್ಗ ಜನರ ಕೈಗೆ ಎಟಕ್ತಾ ಇಲ್ಲ. ಇನ್ನು ಕಡು ಬಡವರಿಗೆ ಕೂಡ ಬಿಡಿ, ಚಿನ್ನ ಅನ್ನೋ ಕಾನ್ಸೆಪ್ಟೇ ಅವ್ರ ತಲೆಯಲ್ಲಿಲ್ಲ. ಆ ಲೆವೆಲ್ಗೆ ಆಗ್ಬಿಟ್ಟಿದೆ. ಬೇಡಪ್ಪ, ಇದ್ರ ಸವಾಸನೆ ಬೇಡ ಅಂತ ಹಾಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮಧ್ಯಮ ವರ್ಗದವರು ಮದುವೆ ಮುಂಜಿ ಏನೋ ಒಂದು ಸಮಾರಂಭಗಳು, ಒಡವೆ ಬೇಕೇ ಬೇಕು. ಈ ತಾಳಿ ಅಟ್ಲೀಸ್ಟ್ ತಾಳಿನಾದರೂ ತೆಗೆದುಕೊಳ್ಬೇಕಲ್ವ, ಮದುವೆ ಅಂತ ಇದೆ ಅಂತ ಅಂದಾಗ ಬೇಕೇ ಬೇಕು. ಅನಿವಾರ್ಯತೆ, ಅವಶ್ಯಕತೆ ತುಂಬ ಇದೆ. ಬಟ್ ಈ ಒಂದು ವರದಿಗಳು ನಿಬ್ಬೆರಗಾಗಿಸೋ ರೀತಿಯಲ್ಲಿ ಇದೆ. ಆಮದು ಸುಂಕ ಹೆಚ್ಚಿದರೂ ಚಿನ್ನದ ಬೇಡಿಕೆ ಹೆಚ್ಚಾಗ್ತಿದೆ. ಇರಾನ್ ಯುದ್ಧ ನಿಂತ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಏರಿಕೆಯಾಗಲಿದೆ ಚಿನ್ನದ ದರ. ಡಾಲರ್ ಮೌಲ್ಯ ಕಡಿಮೆ ಆದ್ರೆ ಚಿನ್ನದ ನಾಗಾಲೋಟ ಫಿಕ್ಸ್. ಡಾಲರ್ ಬದಲು ಚಿನ್ನದ ಮೇಲೆ ಹೂಡಿಕೆ ಮಾಡಲಿದ್ದಾರೆ ಜನರು. ಆದ್ರೆ ಇಂದು ಅಲ್ಪ ಪ್ರಮಾಣದಲ್ಲಿ ಕುಸಿದ ಚಿನ್ನದ ದರ. ಜೆಪಿ ಮಾರ್ಗನ್ ಸಂಸ್ಥೆ ಸುದ್ದಿ ನೀಡಿರುವಂತಹ ಪ್ರಕಾರ ಆಮದು ಸುಂಕ ಹೆಚ್ಚಿಸಿದ್ರೂ ಚಿನ್ನದ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇರಾನ್ ಯುದ್ಧ ನಿಂತ ಮೇಲೆ ಸಿಕ್ಕಾಪಟ್ಟೆ ಏರಿಕೆಯಾಗಲಿದೆ ಚಿನ್ನದ ಬೆಲೆ ಅಂತ ನಿಂತ ಬೆನ್ನಲ್ಲೇ ಡಾಲರ್ ಮೌಲ್ಯ ಕಡಿಮೆ ಆದ್ರೆ ಚಿನ್ನದ ನಾಗಲೋಟ ಫಿಕ್ಸ್ ಅಂತ. ಈಗಾಗಲೇ ಡಾಲರ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಜನ. ಡಾಲರ್ ರೇಟ್ ಹೆಚ್ಚಾಗಿದೆ ಅಂತ ಸೊ ಹಾಗಾಗಿ ಡಾಲರ್ ರೇಟ್ ಕುಸಿತ ಕಂಡ್ತು ಅಂತ ಅಂದ್ರೆ ಶಿಫ್ಟ್ ಆಗ್ತಾರೆ. ಯಾವ್ದು ಹೆಚ್ಚಿನ ಬೇಡಿಕೆಯಲ್ಲಿದೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ತಾರೆ. ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅನ್ಕೊಳ್ಳೋಣ. ಚಿನ್ನದ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂತಂದ್ರೆ ಅಫ್ಕೋರ್ಸ್ ಚಿನ್ನದ ರೇಟ್ ಜಾಸ್ತಿ ಆಗುವಂಥದ್ದು, ಬೇಡಿಕೆ ಹೆಚ್ಚಾಗುತ್ತೆ ಅಂತ. ಈಗ ನೋಡಿ, ಆಮದು ಸುಂಕವನ್ನ ಕೂಡ ಹೆಚ್ಚಿಸಿದ್ದಾರೆ ಕೇಂದ್ರದಿಂದ. ಅಷ್ಟಾದ್ರೂ ಕೂಡ ಚಿನ್ನದ ಬೇಡಿಕೆ ಹೆಚ್ಚಾಗಿನೇ ಹೋಗ್ತಾ ಇದೆ. ಇನ್ನು ಬಂಗಾರದ ಬೆಲೆ ಇಳಿಕೆ. 10 ಗ್ರಾಂ ಹಳೆಯ ದರ 1,49,510 ರೂಪಾಯಿ. ಹೊಸ ದರ 13,70,50 ಬಂಗಾರದ ಬೆಲೆ ಇಳಿಕೆ ಆಗಿರುವಂಥದ್ದು. ಸದ್ಯಕ್ಕಿರುವಂಥದ್ದು ನೋಡಿ 1,37,050 ರೂಪಾಯಿ. 1,49,510 ರೂಪಾಯಿ ಇದ್ದಂಥ ಗೋಲ್ಡ್ 10 ಗ್ರಾಮ್ಗೆ 10 ಗ್ರಾಮ್ಗೆ 24 ಕ್ಯಾರೆಟ್ ಗೋಲ್ಡ್ ಅಂತ ಬೆಲೆ ಹೇಳ್ತಾ ಇರುವಂಥದ್ದು ನಾವೀಗ. ಕಮ್ಮಿ ಆಗಿದೆ. ಬಟ್ ಇದೇ ರೇಟ್ ಇರುತ್ತಾ? ಚಿನ್ನ ಕಮ್ಮಿ ಆಗಿದೆಯಪ್ಪ, ಇನ್ನೊಂದು ತಿಂಗಳು ಬಿಟ್ಟು ನಮ್ದು ಯಾವುದೋ ಒಂದು ಅಮೌಂಟ್ ಬರೋದಿದೆ, ಅಥವಾ ಇನ್ನೊಂದು ವಾರ ಬಿಟ್ಟು ಯಾವುದೋ ಒಂದು ಅಮೌಂಟ್ ಬರೋದಿದೆ, ಚಿನ್ನ ತೆಗೆದುಕೊಂಡು ಬಿಡೋಣ ಅಂತ ಅಂದರೆ
ಹಾಗೆ ಇದನ್ನ ಲೆಕ್ಕ ಹಾಕೊಂಡು ಕೂರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದರೂ ಏರಿಕೆ ಆಗ್ಬೋದು. ಆ ರೀತಿಯಾಗಿ ಹಾವು ಏಣಿ ಆಟ ನಡೀತಾ ಇದೆ ಇದರಲ್ಲಿ. ಇನ್ನು ಒಂದು ವೇಳೆ ಡಾಲರ್ ಮೌಲ್ಯ ಕಡಿಮೆ ಆದರೆ ಹೂಡಿಕೆ ಮಾಡುವಂಥವ್ರು ಚಿನ್ನದ ಮೇಲೆ ಮಾಡ್ತಾರೆ. ಇನ್ನು 1 kg ಬೆಳ್ಳಿ ಎಷ್ಟಿತ್ತು ಹಳೆಯ ದರ? 2,60,000. ಇನ್ನು ಹೊಸ ದರ 2,65,000 ಅಂತೆ. ಅಂದರೆ ಇಲ್ಲಿ 5,000 ಜಾಸ್ತಿ ಆಗಿದೆ ಬೆಳ್ಳಿಯಲ್ಲಿ. ಬೆಳ್ಳಿ ಏರಿಕೆ ಆಗಿದ್ರೆ ಚಿನ್ನ ಕಡಿಮೆ ಆಗಿದೆ. 5,000 ಹೆಚ್ಚಾಗಿದೆ 1 kg ಬೆಳ್ಳಿ. ಈ ಮಿಡಲಲ್ಲಿ 4 ಲಕ್ಷದವರೆಗೂ ಕೂಡ ಹೋಗಿತ್ತು 1 kg ಬೆಳ್ಳಿ, ಗಮನಿಸಿದೀವಿ ನಾವು. ಈಗ ಮತ್ತೆ ಜಾಸ್ತಿ ಆಗಿದೆ.